फूटी किस्मत, बीच रोडे में बंद पड़ गई। पानी भी पड़े लगो, बाप रे। देखिए पानी पड़ रहा, लिखे 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 लिखे। अभी मैं 10 एक आंग डगर को तो 10 एक आंग जाता नहीं, अभी होटो जा रो जो होते थी होटो फिरला है मैं कशें खतो अत्ते ग्यारेज सको जो ग्यारेज में दकाळू के ताणे ಫ್ಯೂಲ್ ಪಂಪ್ ನಾವು ಅಣ್ಣ ಗ್ಯಾರೇಜಲ್ಲಿ ವರ್ಕ್ ಮಾಡ್ತಾರೆ. ಸಾವಿರ ಫ್ಯೂಲ್ ಪಂಪ್ ಫ್ಯೂಲ್ ಇಷ್ಟು ಬೀಗ ಆನ್ ಮಾಡಿ ಲಿಕ್ಕಿದ್ರೆ ವೈಬ್ರೇಟ್ ಆಗಬೇಕು. ಹಾಂ ಮೋಟರ್ ಓಡಿದ್ರೆ ವೈಬ್ರೇಟ್ ಆಗುತ್ತೆ. ಹಾಂ ಅದು ಆನ್ ಆಗ್ತಾ ಇಲ್ಲ. हाय गाइस, गुड मॉर्निंग. सेनी रामामेंट जयसेवालाल. सो ईच गंगाधरेश्वर बेट्टार पार्ट 3 व्लॉग, लास्ट व्लॉग से एंड फर्स्ट व्लॉग में एकदम कहीं देखे कि मैं आती जाऊँ छू मस्त बेट्टा पर जाऊँ छू. एंड सेकंड व्लॉग में मस्त फुल ऑफ रोड करूँ छू. एंड ये थर्ड व्लॉग है. सेकंड व्लॉग में मैं आया टाइम और गाड़ी वगैरह बंद पड़ रही थी जो गाँव में. तो एंड गाँव में थी हाईवे लगोने नू केनगे एंड वत्त गाड़ी बंद पड़ गई. तो ये व्लॉग में कद गाड़ी बंद पड़ गई थी, वत्त बंद पड़ी थी. वो थी मैं केनी को पूछो एंड गैरेज एन गए वो गाड़ी कहीं प्रॉब्लम छो दकाड़ो एंड होती थी गाड़ी वगैरह रिपेयरिंग कर लेन घर इन कू गे के ताने. ये लास्ट व्लॉग में है. तो पार्ट 1 पार्ट 2 कुंती होती लिंक डिस्क्रिप्शन में घाल में लो छो वो जान चेक कर लो. एंड गंगाधरेश्वर बेट्टा ऑफ रोडिंग एंड होते रिव्यू सनसेट वगैरह इंजॉय करो बस. तो मैं बोलूँ छो लास्ट टाइम में ये व्लॉग में कहीं कहीं वे कोई मैं घर इन गए के ताने देखो. सी यू. अब तो पूरा बंद पड़ गया. ಅಂಕಲ್ ಅಂಕಲ್ ಇಲ್ಲಿ ಎಲ್ಲಾದರೂ ಗ್ಯಾರೇಜ್ ಇದೆಯಾ? ಗ್ಯಾರೇಜ್ 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 ಇಲ್ಲಿತ್ತು, ಲಾಕ್ ಮಾಡಿಬಿಟ್ಟಿದ್ದಾರೆ. ನೀನು ಅಲ್ಲಿ ಡೌನಲ್ಲಿ ನೋಡಿದ್ರೆ ನೀವು ಇಲ್ಲ ಗಾಡಿ ಇಲ್ಲಿ. ಹಾಂ ಬೇಕ್ರಿ ಪಕ್ಕದಲ್ಲಿ ಒಂದಿತ್ತು. ಗಾಡಿ ಬಂದಾಗ್ತಿದೆ, ಚಾಲೂ ಆಗ್ತಿಲ್ಲ. ಸ್ಟಾರ್ಟ್ ಆಗ್ತಿಲ್ಲ. ಇಲ್ಲ ಸ್ಟಾರ್ಟ್ ಆಗ್ತಿಲ್ಲ, ಆಫ್ ಆಗಿಬಿಟ್ಟಿದೆ. ಮುಂದಕ್ಕೆ ಹೋಗಲ್ಲ. ಹಾಂ ತುಂಬ ಹೊತ್ತಾಯಿತು. ಅಲ್ಲಿಂದ ಬಂದೇ ಬೀಳ್ತಿದೆ ಮತ್ತೆ ಸ್ಟಾರ್ಟ್ ಆಗ್ತಿದೆ, ಬಂದು ಬೀಳ್ತಿದೆ ಮತ್ತೆ ಸ್ಟಾರ್ಟ್ ಆಗ್ತಿದೆ. ಅಲ್ಲಿ ಒಂದು ಅವರು ಶೋರೂಮ್ ಸರ್ ಸುಮಾರು ಚಿಕ್ಕದಾಗೆ. ಹಾಂ ನೀವೇನಾರು ಅಲ್ಲಿ ವಾಪಸ್ ಮತ್ತೆ ತಿಳ್ಕೊಬರ್ಬೇಕಾಗುತ್ತೆ. ಹಾಂ ಇನ್ನು ಅದು ಬಿಟ್ಟರೆ ಎಲ್ಲ ಸಿಕ್ಕಿದೆ ಸರ್. ಆನೇ ಆಗ್ತಿಲ್ಲ. ಒಂದು ಕೆಲಸ ಮಾಡಿ, ನಾನು ಡೌನ್ಗೆ ಹೋಗ್ತಾ ಇರ್ತೀನಿ, ನಿಮ್ಮ ನಂಬರ್ ಹೇಳಿ. ಅಲ್ಲೇನಾರು ಅವ್ರು ಓಪನ್ ಇದ್ದರೆ ಹಾಂ ನಾನು ತಕ್ಷಣ ನಿಮಗೆ ಫೋನ್ ಮಾಡ್ತೀನಿ. ನೋಡಿ 89 7 फूटी किस्मत, बीच रोडे में बंद पड़ गई. अब चाल रही इसको तेतरी होना तो हाईवे पर तो चाल जा रही थी बीचे में. देखिए अब पूरा छोड़ा किस. अब फुल प्रॉब्लम है कि जब वट वट चल रही होती. अब वो अंकल लेन कहीं थमाड़ो तो देख मैं वो अंकल गए अभी पापा नंबर लेगोज मार गैरेज कहीं थे ओपन रही तो फ़ोन लगा दो चुका केस हम गाड़ी ये जाओ ना कहीं करनो फंस को देख मैं. अभी मैं 10 एक आंग डगर को तो 10 एक आंग जाता नहीं, अभी होटो जा रो जो होते थी होटो फिरला है मैं कशें खतो अत्ते गैरेज सको जो गैरेज में दकाड़ू के ताणे कोर कहीं मार नंबर लेगो तो फ़ोन लगा दो तो कि गैरेज ओपन छ तो आंग मत जो डिया होटो हनु के ताणे. सो कनेक्टर ही कौन थी बंदी जा रही है. धकलन जाना पड़ रही है.
10 से चाल गई अभी, करना बंद पड़ जाओ उसको मालूम से अत मेडिकल का ना सगस पापा को वजान फोन लगाड़ो मन ಇದು ಅತ್ತ ಬಂದ್ ಪಡಿಗಿದ್ದಿ ಅತ್ತ ಚಾಲ್ ರೀತಿ इसका वट्टाई एट मेडिकल दुकान का तो बहुत अच्छा ओडी साइड है अपोजिट एन मत जो के तो रे वो थू ಅಣ್ಣ ಅಣ್ಣ ಗಾಡಿ ಆಫ್ ಆಗಿಬಿಡ್ತಿದೆ, ಮಿಡ್ಲಲ್ಲೇ ಆಫ್ ಆಗಿಬಿಡ್ತಿದೆ. ಗೊತ್ತಾಗಿಲ್ಲ, ಇವಾಗೆಲ್ಲ ಮಿಡ್ಲಲ್ಲೇ ಆಫ್ ಆಗಿಬಿಡ್ತಿದೆ ರನ್ನಿಂಗಲ್ಲೇ, ಮತ್ತು ವಿತಿನ್ ಸೆಕೆಂಡ್ ಚಾಲೂ ಆಗಿಬಿಡುತ್ತೆ. ಇಲ್ಲ, ಬರೀ ಒಂದು ಅರ್ಧ ಕಿಲೋಮೀಟ್ರ್ನೂ ಹೋಗಲಿಲ್ಲ ಅಂದ್ರೂ. ಹಾಂ, ನಂದು ಬೆಂಗಳೂರು ಒಳಗಡೆ. ಇವಾಗ ಹಿಂಗೆ ಬೆಟ್ಟಕ್ಕೆ ಹೋಗಿದ್ದೆ. ಹಾಂ, ಅಲ್ಲಿ ಮಾಗಡಿ ರೋಡ್. ಹ್ಞೂ, ಇಲ್ಲ ನಮ್ಮ ಫ್ರೆಂಡ್ಸ್ ಬರ್ತಾವ್ರೆ. ಹಾಂ ಹಾಂ, ಅವ್ರು ಮೇ ಬಿ ಒಬ್ಬರು ಮುಂದೆ ಹೋಗೋರೆ, ಇನ್ನು ಇಬ್ಬರು ಹಿಂದಿದ್ದಾರೆ. ಇವಾಗ 18:15. ಪಂಪ್ ವರ್ಕ್ ಆಗ್ತಿದೆ ಬ್ರೋ. ಇಲ್ಲ, ನಾರ್ಮಲೇ ವರ್ಕ್ ಆಗ್ತಿತ್ತು. ನಾನು ಮುಂಚೆನೇ ನೋಡಿದ್ದೆ, ಒಂದ್ಸಲ ಶೋರೂಮ್ ಕೊಟ್ಟಿದ್ದೆ. ಅವ್ರೇನು ಹೇಳಿದ್ರು, ಸ್ಪಾರ್ಕ್ ಪ್ಲಗ್ಗು 0.5 ಇದೆ, 0.8 ಇರಬೇಕು, ಅದು ಏನೋ ಗ್ಯಾಪ್ ಇದೆ ಅಂತೆ. ಸೊ ಅದ್ರ ಕಡೆಯಿಂದ ಆಫ್ ಆಗ್ತಿದೆ ಅಂತ ಹೇಳಿದ್ರು. ಫ್ಯೂಲ್ ಪಂಪ್ ನಾವು ಅಣ್ಣ ಗ್ಯಾರೇಜಲ್ಲಿ ವರ್ಕ್ ಮಾಡ್ತಾರೆ. ಸೊ ಅವ್ರ ಫ್ಯೂಲ್ ಪಂಪ್ ಹಾಂ ಹಾಂ ಹೌದು. ಅದು ಸುಯಿ ಅಂತ ಬರುತ್ತಲ್ಲ, ಅದು ರಿಲೇ ಬರುತ್ತೆ, ಅದು ಇದರಲ್ಲಿ ಬರುತ್ತಲ್ಲ. ಆನ್ ಮಾಡಿ, ಇವಾಗ ಆಗುತ್ತದು. ಇಲ್ಲ, ಇದು ಆನ್ ಇದ್ರೆ ಆಗಲ್ಲ. ಗಾಡಿ ಆಫ್ ಆಗ್ತಿರೋದು ರನ್ನಿಂಗಲ್ಲಿ. ಇವಾಗ ಇದೇ ಪ್ರಾಬ್ಲಮ್ ಇದೆ ಅಂತ ನಾನು ಶೋರೂಮ್ ಕೊಟ್ಟಿದ್ದೆ. ಸೊ ಅವರು ಸ್ಪಾರ್ಕ್ ಪ್ಲಗ್ದೇನೋ ಹೇಳಿದ್ರು, ಅದು ಗ್ಯಾಪ್ ಕವರ್ ಮಾಡಿದ್ದೀನಿ ಅಂತ ಓಕೆ ಅಂತ ಹೇಳಿದ್ರು. ಅದಕ್ಕೆ ನಾನು ಬೆಟ್ಟಕ್ಕೆ ಹೋಗೋಣ ಅಂತ ಹೋಗಿದ್ದೆ. ಹೋಗೋ ಟೈಮಲ್ಲಿ ಏನೂ ಪ್ರಾಬ್ಲಮ್ ಬಂದಿಲ್ಲ. ಇವಾಗ ರಿಟರ್ನ್ ಹೋಗೋ ಟೈಮಲ್ಲಿ ಪ್ರಾಬ್ಲಮ್ ಆಗ್ತಿದೆ. ಹ್ಞೂ, ಹೋಗಿದ್ದಾರೆ ಅನಿಸುತ್ತೆ ಅವರು. ಅವ್ರೇನು ನಾವು ಅಂದರೆ ಇವಾಗ ಹೋಗ್ತೀವಲ್ಲ ಕಂಟಿನ್ಯೂ ಆಗಿ, ನಿಲ್ಲಿಸಲ್ಲ ಅಂತ ಹೋಗ್ಬಿಟ್ಟವ್ರೆ. ಶ್ರೀ ಸಾಯಿ ಬೈಕ್ ಪಾಯಿಂಟ್.
ಹಾಂ ಓಕೆ ಓಕೆ ಥ್ಯಾಂಕ್ ಯು ಅಂಕಲ್. पानी भी पड़े लगो बाप रे, देखिए पानी पड़ रहा है, लिखे 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 फंस गो मैं बीचे में, देख रहे सब कहीं सको. ಸ್ವಿಚ್ಚು ಕಟ್ಟಾಗಿದೆ ಇದು ಇನ್ನು. ಇಲ್ಲಿ ಆಗ್ತದೆ ಇದು ಲೂಸ್ ಇದೆ ವೈರು. ಹಾಂ ಮೋಟ್ರು ಇದು ಟಚ್ ಆಗುತ್ತೆ, ನೀವು ಆಫ್ ಮಾಡಿ ಆನ್ ಮಾಡಿದಾಗ ವೈರ್ ಡಿಸ್ಕನೆಕ್ಟ್ ಆಗ್ತಾ ಇದೆ. ಹ್ಮ್. ಅವಾಗ ಏನಾಗುತ್ತೆ, ಫ್ಯೂಲ್ ವರ್ಕ್ ಆಗ್ತಾ ಇಲ್ಲ, ಅದಕ್ಕೆ ಆಫ್ ಆಗ್ತದೆ. ಮಾಡ್ಕೊಡಿ ಅದ, ಸ್ವಿಚ್ ನಮ್ಮ ಹತ್ರ ಇಲ್ಲ ಇವಾಗ. ಅದು ಹೆಂಗೆ ಮಾಡೋದು? ನೀವು ಕರೆಕ್ಟಾಗಿ ಇಟ್ಕೊಂಡ್ರೆ ಆನೆಲ್ಲ ಇದೆ ಮೋಟ್ರು. ಹೌದಾ, ಸ್ವಲ್ಪ ಮನೆಗೆ ಹೋಗೋವರೆಗೂ ಆದರೂ ಮಾಡಿಕೊಡಿ ಬ್ರೋ. ಇವಾಗ ಇಲ್ಲಿಂದ ಇದನ್ನ ಏನು ಮಾಡ್ತೀನಿ ಅಂದರೆ ಒಂದಕ್ಕೊಂದು ಡೈರೆಕ್ಟ್ ಮಾಡಿ ಇಕ್ಕಿರ್ತೀನಿ. ಹಾಂ. ಎಲ್ಲಿಗೆ ಹೋಗ್ಬೇಕು ನೀವು? ರಾಜಾಜಿನಗರ್. ರಾಜಾಜಿನಗರ ಅಲ್ಲಿ ಹೋಗಿದ ತಕ್ಷಣನೇ ಮತ್ತೆ ಬಿಚ್ಬಿಟ್ಟು ಡಿಸ್ಪ್ಯಾಚ್ ಮಾಡ್ಬೋದು, ಅದು ಡಿಸ್ಕನೆಕ್ಟ್ ಮಾಡ್ಬೋದು. ಹೌದಾ, ಅಂದರೆ ವರ್ಕ್ ಸ್ವಿಚ್ ಒಂದು ಹಾಕ್ಸ್ಕೊಳ್ಬಿಡಿ ಶೋರೂಮಲ್ಲಿ. ಸ್ವಿಚ್ ಹಾಕಿಸ್ಬೇಕಾ? ಸ್ವಿಚ್ ಅಸೆಂಬ್ಲಿನೇ ಬರುತ್ತೆ, ಸ್ವಿಚ್ ಅಸೆಂಬ್ಲಿ ಹಾಕಿ. ಯಾಕಂದರೆ ವರ್ಕ್ ಆಗುತ್ತಲ್ಲ ಹೋಗೋವರೆಗೂ? ಜಸ್ಟ್ ಇಲ್ಲಿ ಟಚ್ ಎಲ್ಲ ಇದೆ ಇದು. ಹಾಂ ಇದೇನಾಗ್ತಾ ಇದೆ ಅಂದರೆ ನಿಮಗೆ ಶೇಕ್ ಆದಾಗ ಪ್ರೆಸ್ ಮಾಡಿದಾಗ ನೀವು ಹಾಂ ಆನ್ ಆಗ್ತಾ ಇದೆ, ಓಕೆ ಮತ್ತೆ ಡಿಸ್ಕನೆಕ್ಟ್ ಆಗುತ್ತಲ್ಲ ಆ ಟೈಮಲ್ಲಿ ಗಾಡಿ ಬ್ರರ್ ಅಂತ ಆಫ್ ಆಗ್ತಾ ಇದೆ. ಓಕೆ. ಅದರಿಂದ ಇವಾಗ ಇದು ಫುಲ್ ಸೆಟ್ಟೇ ಚೇಂಜ್ ಮಾಡಿಸ್ಬೇಕಾ? ಹಾಂ, ಈ ಸಟ್ಟೆ ಬರೋದು ಸಿಂಗಲ್ ಬರೋದು. ಗಾಡಿ ಇವಾಗ ಮನೆ ಹೋಗೋವರೆಗೂ ಚಾಲು ಆದರೂ ಆಗುತ್ತಲ್ಲ? ಅನ್ವಾನಿ ಸ್ವಲ್ಪ ಹೊತ್ತಾಗಲಿ. ಎಲ್ಲ ಮೊನ್ನೆನೂ ಸೇಮ್ ಒಂದು ಗಾಡಿ ಬಂದಿತ್ತು. ಹಾಂ ಈ ಸ್ವಿಚ್ಚಲ್ಲೇ ಸರಿ ಇಲ್ಲ, ಸ್ವಿಚ್ಗಳೇ ಸರಿ ಇಲ್ಲ, ತುಂಬ ಲೋ ಕ್ವಾಲಿಟಿ. ಇವಾಗ ಆನ್ ಆಗುತ್ತಾ? ಅದೇ ಅದೇ ಒಂದ್ಸಲ ಸ್ಟಾರ್ಟ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳೋಣ, ಕೈಯಲ್ಲಿ ಇಟ್ಕೊಂಡು. ಜಾಸ್ತಿ ಹೆಂಗೆ ಓಡಿಸಿದ್ರೆ ಕಟ್ ಆಗುತ್ತೆ ಬ್ರೋ ಅದು? ಇಲ್ಲ, ಇದು ಕ್ವಾಲಿಟಿ ಇಲ್ಲ, ಓಕೆ. ಜಸ್ಟ್ ಕಮ್ಮಿಂಗು ಹಾಂ ಬಿಟ್ಕೊಬಿಡುತ್ತೆ. ಇದರಲ್ಲಿ ಇದು ಮತ್ತೆ ರಿಲೇ ಬರುತ್ತೆ, ಪಂಪು ರಿಲೇ ಬರುತ್ತೆ, ಹಾಂ ಅದೆರಡೇ ಹೋಗೋದು. ಇವಾಗ ಕ್ವಾಲಿಟಿ ಇದ್ದಿದ್ದು ಯಾವುದು ಬ್ರೋ? ಇದರಲ್ಲಿ ಡಬಲ್ ಟೈಪ್ ಕೊಟ್ಬಿಟ್ಟಿದ್ದಾನಲ್ಲ, ಸ್ವಿಚ್ ಪ್ಲಸ್ ಒಂದೇ ಕಡೆ ಕೊಟ್ಬಿಟ್ಟಿದ್ದಾನೆ. ಹ್ಞೂ ಮೇಲ್ಗಡೆ ಕೆಳಗಡೆ ಮಾಡಿದಾಗಾದ್ರೆ ಶೇಕ್ ಆಗುತ್ತೆ, ಹಾಂ. ಶೇಕ್ ಆದಾಗ ಹೋಗ್ಬಿಡುತ್ತೆ ಸ್ವಿಚ್. ಸಪ್ರೇಟ್ ಕೊಟ್ಟಿದ್ದೀನಿ, ಆನ್ ಆ್ಯಂಡ್ ಆಫು. ಗಾಡಿ ಬೈಕ್ ಆಫ್ ಆಗೋದು ಬೇರೆ ಕೊಟ್ಟಿದ್ರೆ ಏನೂ ಆಗಲ್ಲ, ಇದು ನಾರ್ಮಲ್ ಕೊಟ್ಬಿಟ್ಟಿದ್ದಾನೆ. ಹಿಂಗೆ ಡಿಸ್ಕನೆಕ್ಟ್ ಮಾಡಿದ್ರೆ ಗಾಡಿ ಆಫ್ ಆಗುತ್ತೆ. ಹಾಂ 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 ಗಾಡಿ ಸ್ಟಾರ್ಟ್ ಹ್ಞೂ ರನ್ನಿಂಗ್ ಅವೆಲ್ಲ ಹೈಡ್ಲಿಂಗು ನಿಲ್ತಾ ಇರಲಿಲ್ಲ. 2 ಮಿನಿಟ್ಸ್ ಆದಮೇಲೆ ಟಕ್ಕಂತ ಆಫ್ ಆಗೋದು. ಏನೋ ಪೆಟ್ರೋಲ್ ಖಾಲಿ ಆದಂಗೆ ಆಗ್ತಿತ್ತು. ಅದೇ ಹೇಳ್ದ, ಪೆಟ್ರೋಲ್ ಸಪ್ಲೈ ಆಗಿಲ್ಲ ಅಂದ್ರೆ ಗಾಡಿ ಆಫ್ ಆಗುತ್ತಲ್ಲ, ಹಂಗೆ ಬುರ್ರು ಅಂತ ಆಫ್ ಹಾಂ ಆಗುತ್ತೆ. ಹಾಂ ಸ್ವಿಚ್ ಒಂದು ಬೇರೆ ಹಾಕ್ಕೊಂಡು ಓಕೆ. ಗಾಡಿ ಆಫ್ ಕೀಫ್ ಎಲ್ಲ ಆಗುತ್ತೆ ನಿಮಗೆ. ಕೀ ಎಲ್ಲ ಆಫ್ ಮಾಡ್ಕೊಳ್ಳಿ, ಸ್ವಿಚ್ಚಲ್ಲಿ ಆಫ್ ಆಗಲ್ಲ, ಕೀ ಎಲ್ಲ ಆಫ್ ಆಗುತ್ತೆ. ಓಕೆ ಯಾಕಂದರೆ ಇದರಲ್ಲಿ ನಿಮಗೆ ಡಿಸ್ಕನೆಕ್ಟ್ ಆದ್ರೇ ಆಫ್ ಆಗೋದು. ಡೈರೆಕ್ಟ್ ಮಾಡಿರ್ತೀನಲ್ಲ ಹಾಂ ಹಾಂ ಗಾಡಿ ಬೈಕಲ್ಲಿ ಆಫ್, ಕೀ ಎಲ್ಲ ಆಫ್ ಆಗುತ್ತೆ. ಮತ್ತು ಚಾಲು ಮಾಡಬೇಕಾದ್ರೆ ಸೆಲ್ಫಲ್ಲಿ ಮಾಮೂಲಿ ಸ್ಟಾರ್ಟ್ ಆಗುತ್ತೆ, ಶೆಲ್ಫ್ ಗಿಲ್ಫ್ ಎಲ್ಲ ಆಗುತ್ತೆ ನಿಮಗೆ. ಹಾಂ
ಬರೀ ಜಸ್ಟ್ ಆನ್ ಆ್ಯಂಡ್ ಆಫ್, ಮೋಟ್ರ್ ಮಾತ್ರ ಡೈರೆಕ್ಟ್ ಇರುತ್ತೆ ಓಕೆ. ಅದರಿಂದ. ರನ್ನಿಂಗ್ ಇರ್ತಾ ಇರಲಿಲ್ಲ, ಗುರ್ಗುರ್ ಅಂತ ಆಫ್ ಆಗೋದು. ಇವಾಗ ಆಫ್ ಆಗಲ್ಲಲ್ಲ, ಕೀ ಆಫ್ ಮಾಡೋವರೆಗೂ ಆಫ್ ಆಗಲ್ಲ? ಹಾಂ, ಗಾಡಿ ಆಫ್ ಆಗಲ್ಲ, ಡೈರೆಕ್ಟ್ ಇಲ್ಲಿ ಮಾಡಿಬಿಡ್ತೀರಾ? ಓಕೆ. ಅಂದರೆ ಪೆಟ್ರೋಲ್ದು ಡೈರೆಕ್ಟ್ ಮೋಟ್ರ್ ಮಾತ್ರ ಡೈರೆಕ್ಟ್ ಹೊರತಾ ಇರುತ್ತೆ. ಮಾಮೂಲಿ ರನ್ನಿಂಗಲ್ಲಿ ಓಡೋ ಥರ ಓಡುತ್ತೆ. ಗಾಡಿ ಕೀ ಆಫ್ ಮಾಡೋ ಗಾಡಿ ಆಫ್ ಆಗುತ್ತೆ, ಏನಿಲ್ಲ. ಓಕೆ, ಸರಿ. ಇಲ್ಲಿ ಡಿಸ್ಕನೆಕ್ಟ್ ಆದರೆ ಗಾಡಿ ಆಫ್ ಆಗ್ತಾ ಇದೆ. ಹಾಂ ಹಾಂ, ಓಕೆ. ಫೈನ್ ಕಟ್ಟು ಹಾಳಾಗುತ್ತೆ. ಮೊನ್ನೆ ಸೇಮ್ ಒಂದು ಗಾಡಿ ಹಂಗೆ ಬಂದಿತ್ತು, ಹೋದ ಸಂಡೆ ಅಲ್ಲ, ಹೋದಕ್ಕೆ ಸಂಡೆ ಸೇಮ್ ಇದೇ ಗೋಡು. ಅದರಲ್ಲಿ ಏನಂದರೆ ಮೋಟ್ರ್ ವರ್ಕ್ ಆಗ್ತಾ ಇರಲಿಲ್ಲ, ಸ್ವಿಚ್ ಚೆನ್ನಾಗಿತ್ತು, ಇಲ್ಲೇ ಹೋಗ್ಬಿಟ್ಟಿತ್ತು, ಇಲ್ಲೆಲ್ಲೂ ಸಿಕ್ಕಿಲ್ಲ, ಸಿಗೋದಿಲ್ಲ ಬ್ರೋ. ಇಲ್ಲಿ ಹೆವಿ ಕಷ್ಟ. ಅದು ಚೆನ್ನಾಗೈತೆ, ನಾನು ಇಲ್ಲಿ ಬಂದಿದ್ದೀನಿ ಅಂತ ಇಲ್ಲಿ ಆಫ್ ಆಗೈತೆ. ನಾನು ಬೆಟ್ಟದ ಮೇಲಿದ್ದೆ, ಅಲ್ಲಿ ಯಾರು ಇಲ್ಲ, ಫುಲ್ ಬೆಟ್ಟದ ಮೇಲೇ ನಾನು ಒಬ್ಬನೇ. ಅಲ್ಲಿ ಹೆವಿ ಕಷ್ಟ ಆಗ್ತಿತ್ತು. ಮತ್ತೆ ಸ್ಪಾರ್ಕ್ ಪ್ಲಗ್ಗು, ಫ್ಯೂಲ್ ಪಂಪ್ ಏನು ಪ್ರಾಬ್ಲಮ್ ಇಲ್ಲಲ್ಲ? ಏನಿಲ್ಲ, ಎಷ್ಟು ಸ್ವಿಚ್ ಪ್ರಾಬ್ಲಮ್. ಓಕೆ. ಯಾವಾಗ ನೀವು ಸ್ವಿಚ್ ಶೇಕ್ ಮಾಡಿ ಆನ್ ಮಾಡಿದ್ರೆ ಒಳ್ಳೆ ಡೌಟ್ ಬಂತು. ಸ್ವಿಚ್ ಇರಲಿಲ್ಲ ಅಂದರೆ ನಿಮಗೆ ಇವಾಗ ಡೈರೆಕ್ಟ್ ಮಾಡಿದ್ರೆ ಗಾಡಿ ಸ್ಟಾರ್ಟ್ ಆಗಬಾರ್ದು. ಹೌದಾ? ಮಾಡಬಾರ್ದು, ಡೈರೆಕ್ಟ್ ಮಾಡಿದ್ರೂ ಗಾಡಿ ಸ್ಟಾರ್ಟ್ ಆಗಬಾರ್ದಾಗಿತ್ತು, ಬೇರೆ ಪ್ರಾಬ್ಲಮ್ ಇದ್ದಿದ್ರೆ. ಗಾಡಿ ಇವಾಗ ಇದು ಮಾಡಿದ್ದಿದ್ರೆ ಸ್ಟಾರ್ಟ್ ಆಯಿತು ಅಂದರೆ ನಾರ್ಮಲ್ ಇದೆ. ಓಕೆ. ಇಷ್ಟು ದಿನ ಆಯಿತು ಬ್ರೋ, ಗೊತ್ತೇ ಆಗಿಲ್ಲ. ಫ್ಯೂಲ್ ಪಂಪ್, ಇವಾಗ ನಮ್ಮ ಅಣ್ಣ ಗ್ಯಾರೇಜಲ್ಲಿ ವರ್ಕ್ ಮಾಡ್ತಾರೆ. ಸೊ ಅವರು ಫಸ್ಟ್ ಇಲ್ಲಿ ಫ್ಯೂಲ್ ಪಂಪ್ ಬೇರಿಂಗು ಮತ್ತು ಫ್ಯೂಲ್ ಪಂಪ್ ಹೋಗ್ಬಿಟ್ಟೈತೆ ಅಂತ ಆರ್ಡರ್ ಮಾಡಿದ್ರು. ಆಮೇಲೆ ಅವ್ರೇನು ಮಾಡಿದ್ರು, ಬೇರೆ ಎಕ್ಸ್ಪಲ್ಸ್ ಗಾಡಿ ಫ್ಯೂಲ್ ಪಂಪ್ ಚೇಂಜ್ ಮಾಡಿ ಓಡಿಸಿ ನೋಡಿದ್ರು, ಸೇಮ್ ಪ್ರಾಬ್ಲಮ್ ಬಂತು. ಆಮೇಲೆ ಫ್ಯೂಲ್ ಪಂಪ್ ಚೆನ್ನಾಗಿದೆ ಅಂತ ಕ್ಯಾನ್ಸಲ್ ಮಾಡಿಬಿಟ್ರು. ನಿನ್ನೆ ಶೋರೂಮಲ್ಲಿ ಕೊಟ್ಟಾಗ ಆ ಬ್ರದರ್ ಅದರದ್ದು ಸ್ಪಾರ್ಕ್ ಪ್ಲಗ್ದು ಗ್ಯಾಪ್ ಇದೆ ಬ್ರೋ ಅಂತ ಹೇಳಿದ್ರು. ನಾನಂತೂ ಓಕೆ ಬ್ರೋ, ಅದು ಆದರೂ ಸರಿ ಮಾಡಿಕೊಡಿ ಅಂತ. ಅಷ್ಟು ಈಸಿಯಾಗಿ ಗೊತ್ತಾಗಲ್ಲ, ಎಲೆಕ್ಟ್ರಿಕ್ ಐಟಮ್ ಅಲ್ವಾ, ಯಾರು ಕಲಿಯೋಕ್ಕಾಗಲ್ಲ, ಈಸಿಯಾಗಿ ಯಾರಿಗೂ ಗೊತ್ತಾಗಲ್ಲ. ಸ್ವಿಚ್ ಶೇಕ್ ಮಾಡಿದ ತಕ್ಷಣ ಬಂತಲ್ಲ, ಅವಾಗ ನನಗೂ ಡೌಟ್ ಬಂದಿದೆ. ನೀವು ಫ್ಯೂಲ್ ಪಂಪ್ ಹಾಕಿ ಎಲ್ಲ ಟ್ರೈಲ್ ಮಾಡಿದ್ರೆ ಆಲ್ರೆಡಿ, ಅದು ಸೇಮ್ ಹಂಗೆ ಆಗ್ತಿದೆ. ಅದೇನಾಗುತ್ತೆ ಗೊತ್ತಾ, ಈ ಲಬ್ಬರ್ ಇದೆಲ್ಲ, ಈ ಲಬ್ಬರಲ್ಲಿ ಹೋಗ್ಬಿಟ್ಟು ಅದು ನೋಡಿ, ಇಲ್ಲಿ ಲೋಲ್ ಇದೆ ಕಾಣ್ತಾ ಇದೆಯಾ, ಇದರಲ್ಲೇ ಕೂತಿದ್ವು ಇರೋದು, ಇದರಲ್ಲಿ ಲೂಸ್ ಆಗ್ಬಿಟ್ಟಿದೆ. ಅದರಲ್ಲಿ ಇರೋದ ವೈರು? ಅದರಲ್ಲಿ ಇದ್ದಿದ್ದು ವೈರ್, ಅದು ಲೂಸ್ ಆಗ್ಬಿಟ್ಟಿರೋದು. ವೈರ್ ಲೂಸ್ ಆದಾಗ ನಿಮ್ಮ ಗಾಡಿ ಶೇಕ್ ಆದಾಗ ಗಾಡಿ ಆಫ್ ಆಗೋದು. ಫ್ಯೂಲ್ ಪಂಪ್ ಕಂಪ್ಲೇಂಟ್ ಬರೋಲ್ಲ. ಅದು ಫ್ಯೂಲ್ ಪಂಪ್ ಕಂಪ್ಲೇಂಟ್ ಬಂದರೆ ನಿಮಗೆ ಗಾಡಿನೂ ರನ್ನಿಂಗ್ ಆಗಲ್ಲ, ಸ್ಟಾರ್ಟ್ ಆಗಲ್ಲ. ಸ್ಟಾರ್ಟೇ ಆಗಲ್ಲ, ಯಾವುದೇ ಕಾರಣಕ್ಕೂ ಸ್ಟಾರ್ಟ್ ಆಗಲ್ಲ. ಅಲ್ಲ, ಒಂದೊಂದ್ಸಲ ವರ್ಕ್ ಆಗ್ತಾ ಇತ್ತು, ಒಂದೊಂದ್ಸಲ ವರ್ಕ್ ಆಗ್ತಾ ಇರಲಿಲ್ಲ, ಟ್ಯಾಂಕಲ್ಲಿ ಕ್ಲೀನ್ ಅನ್ನೋದು. ಓಕೆ, ನಿಮ್ಮ ನಂಬರ್ ಕೊಡಿ ಬ್ರೋ. भैया दे लाल कलर का स्विच बॉल्स का ಅದೇ ನಮ್ಮ ಅಣ್ಣ ಬಿಚ್ಚಿದ್ರು. ಹಾಂ, ಅವಾಗ ಸರ್ವಿಸಿಗೆ ಬಿಟ್ಟಿದ್ದೆ, ಸರ್ವಿಸಿಗೆ ಬಿಟ್ಟಿದ್ದೆ. ಹಾಂ ಓಕೆ. ಆನ್ ಆಗುತ್ತೆ, ಆದರೆ ಆಫ್ ಆಗಲ್ಲ. ಹಾಂ, ನಾಳೆ ಶೋರೂಮಲ್ಲಿ ಅವ್ರಿಗೆ ಹೇಳ್ಬೇಕಾ? ಅಂದರೆ ಇದು ಅದು ಡೈರೆಕ್ಟ್ ಮಾಡಿಸಿದ್ದೀನಿ, ವರ್ಕ್ ಆಗ್ತಿರ್ಲಿಲ್ಲ ಅಂತ. ಥ್ಯಾಂಕ್ಸ್ ಬ್ರೋ, ಇಲ್ಲಿಂದ ಹೋಗೋದು ತುಂಬ ಕಷ್ಟ ಇತ್ತು. कुंडा जा रहा चलान, एक राउंड मार ला अगेन, जाना अभी।
पडपीड को रखें वहीं को मारन ले जा रहा तो एवढी थी एवढी चल रहा है ना अभी ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮತ್ತೆ ಯಾವಾಗಾದ್ರೂ ಈ ಕಡೆ ಬಂದರೆ ಬರ್ತೀನಿ ಓಕೆ अभी यार एग्जैक्ट प्रॉब्लम कहीं छगर तो मार सीनू बहन दिनों तो वो तो माला में पड़ेगा कि प्रॉब्लम एक्चुअली में प्रॉब्लम कहीं सके ताने वो माला में पड़ेगा दूसरो चीज़ होती थी 10-12 दाड़ 15 दाड़े लाती लाव देर पच वो तो फ्यूल पंपेर बेरिंग चैन किट एंड सर्विस से भी कराना को फ्यूल पंप भी चेंज करायन भी उतर को तो फ्यूल पंप तो बराबर है एंड सेकेंड शोरूम में दिनों वो कुंडा भी मन के कि कहीं को प्रॉब्लम आ रही है वो कहीं के स्पार्क प्लग यार गैप छ सो वो रोड़ी थी वो तारा गैप छ जे रोड़ी थी बंद पड़ जा रही थी एंड छ जो कौन प्रॉब्लम अतरा को एक नकेर अतरा को कना वो ये खोलो देख सेल्फेर अत कहीं रह देखी सेल्फेर किट सो वो खोलो एंड वो चिने एक वायर डिस्कनेक्ट है वो रोड़ी थी बंद पड़ जा रही एंड वो वायर कसेर से मालूम का फ्यूल टँकेर आपण काही की ऑन कराना साऊंड आवाज आहे का सुई के वाजस पहिला सो ओवर एंड समटाइम्स वो पकड़ रही एंड समटाइम्स मत सेल्फ इधगी अभी मैं गाड़ी बंद की दो कोनी का बंद की दो तो ही वे नहीं ऐसे तो कुंडा डायरेक्ट करना को अभी वो डायरेक्ट एक का सेल्फे में चालू वेणु जो करना को सो ओवर कनेक्ट डिस्कनेक्ट एरी जेती मग चालू बंद चालू कर चला रहा तो नहीं तो वो रोडी थी हालन डिस्कनेक्ट है जो वो रोडी थी प्रॉब्लम आ रही थी ना यार फ्यूल पंपेर प्रॉब्लम था ना यार काय तो बेरिंग डगर की जर प्रॉब्लम था स्पार्क प्लग यार प्रॉब्लम था हाँ एक नानकी वायर कटेगी सो और प्रॉब्लम है रोडी थी गाड़ी अतरी बंद पड़ रही सकूँ पापा वो अंकल ओन माँ गलती थी पूछ ली तो मालूम मैं ओन पूछे डाल तो का काई पूछू काई मत हनु केन के रो तो मन प्रॉब्लम है मालूम पड़े आलती का अबे लोगों ने अगर मैं अंकल है न पूछा या हनु डगर जाऊँ मैं गाड़ी बंद पड़ती हनुस डगर जाऊँ को तो मन अजी भी कतरा दाड़े आल देखो ये प्रॉब्लम मालूम पड़े आलती का वो कुंडा कोनी के आई लव इट वर्क और काम मन अतरा पसंद आए नहीं खाली वो पहला तो चालू कर देखो बंद पड़ जा रही थी गाड़ी चालू कर देखो बंद पड़ जा रही थी गाड़ी वो खाली सांभला ना के नाको कि हाँ यार स्विच खोल यार स्विच में प्रॉब्लम सके ताने अन अभी देख वो अतरा मतलब वो दिनों जना में गाड़ी मार खाली एक्सीलेटर दे नॉर्मल न्यूट्रल में भी चाल रही थी का अन जोरती रेस देते कि थ्रोटल करते कि बंद पड़ जा रही थी अब वो सेल्फ कनेक्ट करना को नहीं फ्यूल एयर वायर नान की वो डायरेक्ट करना को सो वो अभी पूरा जोर थी थ्रोटल दे रही थी बंद पड़ रही कौन थी स्पीड मार रही थी बंद पड़ रही कौन थी वो एक होना स्पीड मारन जान होटोन मन दिनों की हाँ ब्रो अभी कहीं प्रॉब्लम चाहिए के ताने हनु रस काम करे हम कति डगर जाऊँ अब तो डगर जामे लो तो बाहर आमे लो तो बंद पड़ेगी खराब हैगी प्रॉब्लम कहीं जो मालूम पड़ रही कौन थी अवनी प्रॉब्लम ना शोरूम में मैं देखन आ रही ना केनी देखन मालूम पड़ रही एक्सपीरियंस पर मालूम पड़ जाओ कि कोई अच्छा वर्क के तक खाली देखना सामना के लगो बंद गाड़ी बंद पड़ रही है देखना के ना को के ब्रो तारी प्रॉब्लम है री नानकी वायर कटे रही इसके 100 रुपया ली दो मांगते हो 100 रुपया घालता ब्रो करन के ना को कहीं सभी ऑटो रिटर्न करें ठीक है गैरेज में जो मार काम थी गाड़ी को ठीक करना को डायरेक्ट स्विच करता नहीं ऑन करन ले आए एंड देखो अतलाता नहीं थामना को जो एंड अजय कहें कि करेंगे तो स्टैंड टूट गो मारो अवधा काढ़ो देखो स्टैंड खाले एक साइड जो हुक रहती नहीं पैनल वो टूट गो देखो भारी नुकसान 1200 रुपये टूट गो ये पूरा केयर नंजर लागी इसको मन सासी मालूम से नंजर कढ़ाना चलो गाइस अभी घरे जाऊँ छो आई होप तुम्हें वीडियो पसंद आया नो एक प्रॉपर एक वीडियो बनाने खालो छो गाड़ी बारे में जदे लणे बाबा मैं बोलो छो नेक्स्ट ब्लॉग में सी यू सून।